ಹಾಯ್ ಹಲೋ ನಮಸ್ಕಾರ. ಮಹಿ ಜಾಬ್ಸ್ಗೆ ಸ್ವಾಗತ. ನಾವು ಇವತ್ತು ಒಂದು ಹೊಸದಾದಂತಹ ಒಂದು ಜಾಬ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಆ ಇನ್ಫಾರ್ಮೇಷನ್ ಯಾವುದಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸ್ GDS ನಲ್ಲಿ ಈ ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳು ಎಷ್ಟಿದಾವೆ ಅಂದರೆ 1940 ಅಂದರೆ 1940 ಹುದ್ದೆಗಳಿದ್ದಾವೆ. ಹುದ್ದೆಗಳ ಹೆಸರು ಯಾವ ರೀತಿ ಇದೆ ಅಂದರೆ ಗ್ರಾಮೀಣ ಡಾಕ್ ಸೇವಕ್ GDS ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ABPM ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಡಾಕ್ ಸೇವಕ್. ಈ ಹುದ್ದೆಗಳಿಗೆ ಆನ್ಲೈನ್ನಲ್ಲೇ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹುದ್ದೆಗಳ ವಿವರವನ್ನು ನಾವು ಜಿಲ್ಲಾವಾರು ನೋಡ್ತಾ ಹೋದರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ 23 ಹುದ್ದೆಗಳಿದ್ದಾವೆ, ಬಳ್ಳಾರಿ ಜಿಲ್ಲೆಯಲ್ಲಿ 50 ಹುದ್ದೆಗಳು, ಬೆಂಗಳೂರು GPO 4 ಹುದ್ದೆಗಳಿದ್ದಾವೆ, ಬೆಳಗಾವಿ 33 ಹುದ್ದೆಗಳಿದ್ದಾವೆ, ಬೆಂಗಳೂರು ಈಸ್ಟ್ ಜಿಲ್ಲೆಯಲ್ಲಿ 83 ಹುದ್ದೆಗಳು, ಬೆಂಗಳೂರು ಸೌತ್ ಜಿಲ್ಲೆಯಲ್ಲಿ 62 ಹುದ್ದೆಗಳು, ಬೆಂಗಳೂರು ವೆಸ್ಟ್ 39 ಹುದ್ದೆಗಳು, ಬೀದರ್ 59 ಹುದ್ದೆಗಳು, ಚನ್ನಪಟ್ಟಣ 87 ಹುದ್ದೆಗಳು, ಚಿಕ್ಕಮಗಳೂರು 60 ಹುದ್ದೆಗಳು, ಚಿಕ್ಕೋಡಿ 19 ಹುದ್ದೆಗಳು, ಚಿತ್ರದುರ್ಗ 27 ಹುದ್ದೆಗಳು, ದಾವಣಗೆರೆ ಆಫೀಸ್ 40, ಧಾರವಾಡ 22 ಹುದ್ದೆಗಳು, ಗದಗ 18 ಹುದ್ದೆಗಳು, ಗೋಕಾಕ್ 7 ಹುದ್ದೆಗಳು, ಹಾಸನ 78 ಹುದ್ದೆಗಳು, ಹಾವೇರಿ 44 ಹುದ್ದೆಗಳು, ಕಲಬುರಗಿ 83 ಹುದ್ದೆಗಳು, ಕಾರವಾರ 43 ಹುದ್ದೆಗಳು, ಕೊಡಗು 76 ಹುದ್ದೆಗಳು, ಕೋಲಾರ 106 ಹುದ್ದೆಗಳು, ಕೊಪ್ಪಳ 36 ಹುದ್ದೆಗಳು, ಮಂಡ್ಯ 65 ಹುದ್ದೆಗಳು, ಮಂಗಳೂರು 62 ಹುದ್ದೆಗಳು, ಮೈಸೂರು 42 ಹುದ್ದೆಗಳು, ನಂಜನಗೂಡು 66 ಹುದ್ದೆಗಳು, ಪುತ್ತೂರು 89 ಹುದ್ದೆಗಳು, ರಾಯಚೂರು 63 ಹುದ್ದೆಗಳು, RMS HB 3 ಹುದ್ದೆಗಳು, RMSQ 9 ಹುದ್ದೆಗಳು, ಶಿವಮೊಗ್ಗ 89 ಹುದ್ದೆಗಳು, ಸಿರಸಿ 66 ಹುದ್ದೆಗಳು, ತುಮಕೂರು 107 ಹುದ್ದೆಗಳು, ಉಡುಪಿ 90 ಹುದ್ದೆಗಳು, ವಿಜಯಪುರ 40 ಹುದ್ದೆಗಳು, ಯಾದಗಿರಿ 50 ಹುದ್ದೆಗಳು ಇದ್ದಾವೆ. ಈ ರೀತಿಯಾಗಿ ನಾವು ಜಿಲ್ಲಾವಾರು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಈ ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ಇಂಡಿಯಾ ಪೋಸ್ಟ್ ಆಫೀಸ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 10,000ದಿಂದ 29,380 ಪ್ರತಿ ತಿಂಗಳು ಸಂಬಳ ನೀಡಲಾಗುವುದು. ಹಾಗಾದರೆ ಈ ಹುದ್ದೆಗಳಿಗೆ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಭಾರತ ಪೋಸ್ಟ್ ಆಫೀಸ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು 5 ಆಗಸ್ಟ್ 2024ರಂತೆ ಕನಿಷ್ಠ 18 ವರ್ಷಗಳು ಮತ್ತು ಗರಿಷ್ಠ 40 ವರ್ಷಗಳನ್ನು ಹೊಂದಿರಬೇಕಾಗಿರುತ್ತದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಅಂದರೆ ವುಮೆನ್ಸ್, SC, ST, PWD ಮತ್ತು ಟ್ರಾನ್ಸ್ ವುಮೆನ್ಸ್ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಎಲ್ಲ ಇತರ ಅಭ್ಯರ್ಥಿಗಳಿಗೆ 100 ರೂಪಾಯಿ ಪಾವತಿಯನ್ನು ಮಾಡಬೇಕಾಗಿರುತ್ತದೆ. ಅಂದರೆ ಆನ್ಲೈನ್ನಲ್ಲಿ ನೀವು ಪಾವತಿಯನ್ನು ಮಾಡಬಹುದಾಗಿದೆ. ಹಾಗಾದರೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಇಂಡಿಯಾ ಪೋಸ್ಟ್ ಆಫೀಸ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕಾಗಿರುತ್ತದೆ. ಮತ್ತು ಆಯ್ಕೆ ವಿಧಾನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ಮೆರಿಟ್ ಮತ್ತು ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನದ ಮೂಲಕ ಈ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ. ಹಾಗಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15/7/2024 ಮತ್ತು ಕೊನೆಯ ದಿನಾಂಕ 5 ಆಗಸ್ಟ್ 2024ರಂದು ಕೊನೆಯ ದಿನಾಂಕವಾಗಿರುತ್ತದೆ. ಈ ಹುದ್ದೆಗಳಿಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಹೋಗಿ ನೀವು ಆನ್ಲೈನ್ನಲ್ಲೇ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಮತ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗಾದರೆ ಮುಂದಿನ ಒಂದು ಒಳ್ಳೆಯ ಜಾಬ್ ಅಪ್ಡೇಟ್ಸ್ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.